ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದ್ರೇನೆ ನಮ್ಮ ಹಳೆಯ ಕರ್ಮಗಳನ್ನು ಕ್ಲೆನ್ಸ್ ಮಾಡಿಕೊಂಡು ಒಂದು ಹೊಸ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ. ಆ ಹೊಸ ಮಾರ್ಗದರ್ಶನದಲ್ಲಿ ನಾವು ಹೇಗಿರಬೇಕು ಅಂದರೆ, ನಾವು ಆತ್ಮಗಳು, ಪರಮಾತ್ಮ ಅಂದರೆ ದೇವರು ಅಥವಾ ಯೂನಿವರ್ಸ್, ನಾವು ಆತ್ಮ ಆ ಪರಮಾತ್ಮನ ಜೊತೆ ಐಕ್ಯವಾಗಬೇಕು, ಸಂಪರ್ಕದಲ್ಲಿರಬೇಕು. ಅದಕ್ಕೆ ಅಂತಲೇ ಮತ್ತೆ ಮತ್ತೆ ಹುಡ್ತಾ ಬರ್ತಾ ಇದ್ದೀವಿ. ಆದರೆ ಎಷ್ಟು ಕರ್ಮಗಳನ್ನು ಮಾಡ್ತೀವಲ್ವ, ಒಳ್ಳೆ ಕರ್ಮ, ಕೆಟ್ಟ ಕರ್ಮ. ಇಲ್ಲಿ ಬರುವಂತಹ ಪ್ರತಿ ಒಂದು ನೆಗೆಟಿವ್ ಆಲೋಚನೆ ಕೂಡ ಕೆಟ್ಟ ಕರ್ಮ. ಕೆಟ್ಟ ಕರ್ಮಕ್ಕೆ ನಾವು ಮಾಡೋ ಪ್ರತಿಯೊಂದು ಕರ್ಮಕ್ಕೂ ನಾವು ಅನುಭವಿಸಲೇಬೇಕು. ಈಗ ನಿಮ್ಮ ಜೀವನದಲ್ಲಿ ಸುಖ ಇದೆಯಾ, ಸಂತೋಷ ಇದೆಯಾ, ನಲಿವಿದೆಯಾ, ಏನೂ ಇಲ್ಲ, ಚೆನ್ನಾಗಿದ್ದೀವಿ, ಯಾವ ಸಮಸ್ಯೆ ಇಲ್ಲ ಅಂತೀರಾ? ವೆರಿ ಗುಡ್. ಹಿಂದಿನ ಜನ್ಮದಲ್ಲಿ ತುಂಬ ಒಳ್ಳೆ ಕರ್ಮಗಳನ್ನು ಮಾಡಿದ್ದೀರಾ, ಅಲ್ಲೇ ನೀವು ಕ್ಲೆನ್ಸ್ ಮಾಡ್ಕೊಂಡು ಬಂದಿದ್ದೀರಾ. ಅದೇ ನಿಮ್ಮ ಜೀವನದಲ್ಲಿ ಈಗ ತುಂಬ ಪ್ರಾಬ್ಲಮ್ಸ್ ಇದೆಯಾ? ಹಿಂದೆ ಮಾಡಿರುವಂತಹ ತಪ್ಪುಗಳು, ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಾತಾಡಿರೋ ಮಾತುಗಳು, ನಮ್ಮ ಆಲೋಚನೆಗಳು, ಅದರ ಪ್ರಭಾವನೇ ಈಗಿರೋ ಪ್ರಾಬ್ಲಮ್ಸು. ಸೊ ಅದರಿಂದ ಹೊರಗೆ ಬರಬೇಕಲ್ವ. ನಾವು ಈಗ ಹುಟ್ಟಿದ್ದೀವಿ ಅಂದ್ರೇ ಆ ಕರ್ಮಗಳಿಂದ ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ಕ್ಲೆನ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವೆಲ್ಲ ಆತ್ಮಗಳು. ನಮ್ಮನ್ನು ನಾವು ಕ್ಲೆನ್ಸ್ ಮಾಡಿಕೊಂಡಾಗ ಆ ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ತೀವಿ. ಪರಮಾತ್ಮ ಅಂದರೆ ಯಾರು? ನೀವು ನಂಬೋ ನಿಮ್ಮ ದೇವರು ಅಥವಾ ಯೂನಿವರ್ಸ್. ಈ ಆತ್ಮ ಆ ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂದರೆ ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೋಬೇಕು. ಪಾಪ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಹುಟ್ಟಿದ್ದು ಎಲ್ಲಿಂದ? ತಂದೆ ತಾಯಿಯಿಂದ. ನಾವು ಅಂದರೆ ಯಾರು? ತಂದೆಯಲ್ಲಿ ಅರ್ಧ, ತಾಯಿಯಲ್ಲಿ ಅರ್ಧ. ಅವರಿಂದ ಹುಟ್ಟಿದ್ದೀವಿ. ಅವರು ಎಂಥವರೇ ಆಗಿರಲಿ, ನಮಗೆ ನೋವೇ ಕೊಟ್ಟಿರಲಿ ಅಥವಾ ಬೇಗನೆ ನಮ್ಮನ್ನು ಬಿಟ್ಟು ಹೋಗಿರಲಿ, ಏನೇ ಆಗಿರಲಿ, ಅವರ ಮೇಲೆ ಯಾವ ಕಂಪ್ಲೇಂಟ್ ಇಟ್ಕೋಬಾರ್ದು. ಯಾಕೆಂದರೆ ನಾವು ಬಂದಿದ್ದ ಅಲ್ಲಿಂದ. ಹಾಗಾಗಿ ಅಲ್ಲೇ ಕಂಪ್ಲೇಂಟ್ಸ್ ಇತ್ತು ಅಂತಂದರೆ ಇನ್ನಷ್ಟು ಪಾಪ ಕರ್ಮಗಳನ್ನು ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಇನ್ನು ತಂದೆ ತಾಯಿ ವಯಸ್ಸು ಆಗ್ತಾ ಇದ್ದಂಗೆ ನಾವುಗಳು ಅವರನ್ನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಅವರು ಸ್ವಲ್ಪ ಕಿರಿಕಿರಿ ಮಾಡಿದ್ರು, ವಯಸ್ಸಾಗ್ತಾ ಇದ್ದಂಗೆ ನಾವು ನಾಳೆ ದಿನ ಹಾಗೆ ಮಾಡ್ತೀವಿ. ಹಾಗಾಗಿ ಅವರನ್ನು ಬೇಜಾರಿಲ್ಲದೆ ಯಾರು ಚೆನ್ನಾಗಿ ನೋಡ್ಕೋತೀರೋ ನೀವು ನಿಮ್ಮ ಪಾಪ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೋತಾ ಇದ್ದೀರಾ ಅಂತ.